ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ತಂಗಿ ಬರ್ಡೇ ಮುಗಿಸ್ಕೊಂಡು ಇವಾಗ ನಾನು ಹೊರಟಿರೋದೇ ಮಂತ್ರಾಲಯಕ್ಕೆ. ಆ್ಯಂಡ್ ನನ್ನ ಅರ್ಕೆ ಕೂಡ ಇದೆ. ನಾನು ಹೋಗ್ತಿರೋದು ನನ್ನ ಅಣ್ಣನ ಜೊತೆ, ನನ್ನ ಅಣ್ಣನ ಫ್ರೆಂಡ್ಸ್ ಜೊತೆ. ಇವಾಗ ಅಟ್ ಪ್ರೆಸೆಂಟ್ ನಾನು ರಾಜಾಜಿನಗರ್ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ನನಗೆ ಬಸ್ ಇರೋದು 10:15ಗೆ. ಬಸ್ಸಲ್ಲಿ ಹೋಗ್ತಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಸ್ಸಲ್ಲಿ ಹೋಗ್ತಿರೋದು. ಯಾವಾಗಲೂ ಟ್ರೈನಲ್ಲಿ, ಕಾರಲ್ಲಿ ಹೋಗಿದ್ದೀನಿ, ಬಟ್ ಇದೇ ಫಸ್ಟು. ಅದು ಸ್ಲೀಪರ್ ಕೋಚ್ ಬಸ್ಸಲ್ಲಿ ಹೋಗ್ತಿರೋದು. ಏನೋ ಒಂಥರ ಖುಷಿ ಆಗ್ತೈತೆ. ನಿನ್ನೆ ನಮ್ಮ ಅಣ್ಣ ಕಾಲ್ ಮಾಡಿ ಕೇಳಿದ್ರು ಬರ್ತೀಯಾ ಅಂತ. ಏನು ಯೋಚನೆ ಮಾಡಿದೆ ಅಂದೆ, ಯಾಕಂದರೆ ಎಲ್ಲಿಗೆ ಬೇಕಾದರೂ ಬರಲ್ಲ ಅಂತೀನಿ. ನನ್ನ ರಾಯರು ಮಠಕ್ಕೆ, ರಾಯರು ದೇವಸ್ಥಾನಕ್ಕೆ ಅವ್ರ ಸನ್ನಿಧಿಗೆ ಬರಲ್ಲ ಅಂತ ಹೇಳೋದೇ ಇಲ್ಲ. ಅದಕ್ಕೆ ಹೋಗ್ತಾಯಿದ್ದೀನಿ. ಅಣ್ಣಂದು ಅರ್ಕೆ ಕೂಡ ಇದೆ, ಅದನ್ನು ತೀರಿಸ್ಬಿಟ್ಟು ಬರಬೇಕು. ಸ್ವಲ್ಪ ನೊಂದಿರೋ ಜೀವ ಅಟ್ ಪ್ರೆಸೆಂಟ್. ನಾನು ಎಲ್ಲ ಮತ್ತು ಹೊಸ ಅಧ್ಯಾಯನ ಶುರು ಮಾಡಬೇಕು, ಹೊಸ ಲೈಫ್ನ ಶುರು ಮಾಡಬೇಕು. ಅವರೇ ಶಕ್ತಿ, ಅವರೇ ಧೈರ್ಯ ನನಗೆ. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಬನ್ನಿ, ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತಲೂ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಬ್ಲಾಗ್ನ ನೋಡ್ತಾ ಇರಿ. ಆ್ಯಂಡ್ ನಾನು ಮೈಕ್ ಕೂಡ ತಂದಿಲ್ಲ. ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾವಿವಾಗ ಮೆಜೆಸ್ಟಿಕ್ಕಲ್ಲಿದ್ದೀವಿ. ಅಣ್ಣನ ಫ್ರೆಂಡ್ಸು, ನಮ್ಮ ಗುಬ್ಬಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ. ಸಹನ ಬರ್ಡೇ ಮಾಡಿ ಬರೋಕ್ಕೆ ಲೇಟ್ ಆಯಿತು. ಸೊ ಅದಕ್ಕೆ ಲೇಟಾಗಿ ಹೋಗ್ತಿದ್ದೀವಿ. ನಮಗೆ ಬಸ್ ಇರೋದು ಆವಾಗಲೇ ಹೇಳ್ದಂಗೆ 10:15ಗೆ. ಸೊ ಬನ್ನಿ ಹೋಗೋಣ. ಅಂತೂ ಫುಲ್ ಸುಸ್ತಾಗಿದ್ದೀನಿ, ಕಾಲು ನೋಡ್ತಿದ್ದು. ನಮ್ಮ ಅಣ್ಣ ಹಾಡು ಕೇಳೋಕ್ಕೂ ಬಿಡ್ತಿಲ್ಲ. ಅವನ ಜೊತೆ ಮಾತಾಡು ಅಂತಿರ್ತಾನೆ. ಏನೂ ಮಾಡೋಕ್ಕಾಗಲ್ಲ. ಅಂದರೆ ಏನು ಗೊತ್ತಾ, ನಾನು ಬೇಜಾರಲ್ಲಿದ್ದರೆ ಬೇಜಾರಲ್ಲಿರೋಕ್ಕೆ ಬಿಡಲ್ಲ. ಅದೊಂದು ಬೇಜಾರು. ಬ್ಲಾಗಲ್ಲಿ ಬರಲ್ವಂತೆ, ಅದಕ್ಕೆ ನಾನು ಫೋರ್ಸ್ ಮಾಡ್ತೀನಿ ಅಷ್ಟೇ. ನಾನೇ ತೋರಿಸ್ತೀನಿ, ನಾನೇ ಇದ್ದೀನಲ್ಲ. ನಮಗೆ ಬೇರೆಯವ್ರ ಅವಶ್ಯಕತೆ ಇಲ್ಲ. ನಮ್ಮ ರಾಯರು ನಾನು ಇಬ್ಬರೇ ಸಾಕು. ಬನ್ನಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಹೋಗಿದ ತಕ್ಷಣ ಎಲ್ಲರೂ ಸಿಕ್ಕಿದ್ರು. ಸಿಕ್ಕಾದ್ಮೇಲೆ ನಾವು ಊಟ ಮಾಡ್ಕೊಂಡ್ವಿ. ಮೆಜೆಸ್ಟಿಕ್ಕಲ್ಲಿ ಅಷ್ಟು ಊಟ ಚೆನ್ನಾಗಿರಲಿಲ್ಲ. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಬಸ್ ಕೂಡ ಬಂತು. ಸೊ ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಬಸ್ ಹತ್ತಿದ್ದೀವಿ ಮಂತ್ರಾಲಯಕ್ಕೆ. ವ್ಲಾಗ್ ಮಾಡೋಕ್ಕೆ ಬಿಡ್ತಿಲ್ಲ, ಎಲ್ಲ 5 ಜನರೇ ಅಂತ ರೇಗಿಸ್ತಾವ್ರೆ ನಮ್ಮ ಅಣ್ಣಂದಿರು. ಸೊ ಇವಾಗೆಲ್ಲ ಮಲ್ಕೊತೀವಿ. ಬೆಳಗ್ಗೆ ಹೋಗಿ ವ್ಲಾಗ್ನ ತೋರಿಸ್ತೀನಿ. ನಾನು ಎಲ್ಲಿ ಮಲಗ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಒಬ್ಳಿಗೆ ಸಿಂಗಲ್ ಟಿಕೆಟಲ್ಲಿ ಒಂದೇ ಒಂದು ಬೆಡ್ನ ಬುಕ್ ಮಾಡಿಬಿಟ್ಟವ್ರೆ ನಮ್ಮ ಅಣ್ಣ. ಅವರೆಲ್ಲ ಎಲ್ಲರೂ ಜೊತೆ ಮಲ್ಕೊಂತವ್ರೆ. ನಮ್ಮ ಅಣ್ಣ ಇಬ್ಬರು ಜೊತೆ ಮಲ್ಕೊಂತಾರೆ. ನಾನು ಒಬ್ಬಳೇ ಸಿಂಗಲ್ಲು. ನಾನು ದೋಸೆ ಆನಾಗೈತೆ. ನಾನು ದೋಸೆ ತಿಂದೆ. ಬೆಳಗ್ಗೆನೇ ರಾಯರು ದೇವಸ್ಥಾನಕ್ಕೆ ಹೋಗ್ತೀನಿ. ನನಗಂತೂ ಫುಲ್ ಖುಷಿ ಐತೆ. ಅಣ್ಣನ ಅರ್ಕೆ ಏನು ಎಲ್ಲ ಅಂತ ಆಲ್ಮೋಸ್ಟ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ ವ್ಲಾಗ್ನ. ಅಕಸ್ಮಾತ್ ಏನಾದ್ರು ಮಾತಾಡ್ತಿದ್ರೆ, ಏನಾದ್ರು ಎಂಜಾಯ್ ಮಾಡ್ತಿದ್ರೆ ನಿಮಗೆ ತೋರಿಸ್ತೀನಿ, ಸರಿನಾ? ನೋಡ್ತಾ ಇರಿ. ಆ್ಯಂಡ್ ನನ್ನ ಮೈಕ್ ತಂದಿಲ್ಲ, ದಯವಿಟ್ಟು ಯಾರಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಚುಲಿ ದಚ್ಚು ಕೊಟ್ಟಿದ್ದು 100K ಆಯಿತು ಅಂತ. ಥ್ಯಾಂಕ್ ಯು ದಚ್ಚು. ಫ್ರೆಂಡ್ಸ್, ಅದಾದಮೇಲೆ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಡಿಲೀಟ್ ಕೂಡ ಆಗೋಗಿದೆ ಸ್ವಲ್ಪ ವೀಡಿಯೋಸು. ಬೆಳಗ್ಗೆ 6:30, 6:45ಗೆಲ್ಲ ನಾವು ಮಂತ್ರಾಲಯ ರೀಚ್ ಆಗಿದ್ವಿ. ನಾವು ಯಾವಾಗಲೂ ಟ್ರೈನಲ್ಲಿ ಹೋಗ್ತಿದ್ವಿ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆಟೋ ಮಾಡ್ಕೊಂಡು ಹೋಗ್ತಿದ್ವಿ. ಫಾರ್ ದ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋದಾಗ ಅಲ್ಲೇ ನಿಲ್ಲಿಸ್ತು. ನನ್ನ ಫಾರ್ ದ ಫಸ್ಟ್ ಟೈಮ್ ಬಸ್ ಎಕ್ಸ್ಪೀರಿಯೆನ್ಸು ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಎಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು. ರಾಯರು ಸನ್ನಿಧಿಗೆ ಹೋಗಿ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ನನ್ನ ಅರ್ಕೆ ಕೂಡ ಇತ್ತಲ್ಲ, ಎಲ್ಲ ನೋಡಿ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನು ನಮ್ಮ ಅಣ್ಣ ಇಬ್ಬರು ಇವಾಗ ಹೊಳೆಗೆ ಸ್ನಾನಕ್ಕೆ ಹೋಗ್ತಿದ್ದೀವಿ. ಇನ್ನಿಬ್ಬರು ಆಗಲೇ ಹೋಗ್ಬಿಟ್ಟವ್ರೆ. ಯಾರು ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಇಷ್ಟ ಇಲ್ವಂತೆ. ಪುಣ್ಯಕ್ಷೇತ್ರಕ್ಕೆ ಬಂದು ಸ್ನಾನ ಮಾಡಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಬುದ್ಧಿ ಬೇಡವಾ? ಚಳಿ ಆಗುತ್ತಂತೆ ಫ್ರೆಂಡ್ಸ್ ಸ್ನಾನ ಮಾಡೋಕ್ಕೆ. ನಾವು ಅದಕ್ಕೆ ಸ್ನಾನ ಮಾಡೋಕೆ ಹೋಗ್ತಿದ್ದೀವಿ. ನಾನು ಅದಕ್ಕೆ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಗುಬ್ಬಿ ಚಳಿ ಆಗ್ತೈತಾ? ಇವಾಗ ಒಂದು ಹೊಸ ವ್ಯಕ್ತಿನ ನಮ್ಮ ಬ್ಲಾಗಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ.
ಆ ವ್ಯಕ್ತಿ ಯಾರು ಅಂತ ತೋರಿಸ್ತೀನಿ ಇರಿ ಫ್ರೆಂಡ್ಸ್. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಿಮ್ಗೆಲ್ರಿಗೂ ಗೊತ್ತಿರ್ತಾರೆ. ಒನ್ ಆ್ಯಂಡ್ ಓನ್ಲಿ ನೋಡಿ ಓಡಾಕ್ಬಿಟ್ರು. ಬರ್ತೀನಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಸ್ಟೋರ್ ನೋಡಿ ಅವನೇ. ಗುಬ್ಬಿ ಹೇಳು ಗುಬ್ಬಿ, ಎಷ್ಟು ಖುಷಿ ಆಯ್ತೈತೆ. ಅದು ನಿನ್ನ ತಂಗಿ ಜೊತೆ ಮಂತ್ರಾಲಯಕ್ಕೆ ಬಂದಿರೋದು. ತೋರ್ಸ್ಕೊಳಕ್ ಆಗ್ತಿಲ್ಲ ಫ್ರೆಂಡ್ಸ್. ನೈಟ್ ಎಲ್ಲ ನಿದ್ದೆ ಕೊಟ್ಟಿಲ್ಲ, ಬಟ್ ನಾನು ನಿದ್ದೆ ಮಾಡಿದ್ವಿ. ಸ್ಲೀಪರ್ ಕೋಚ್ ಬುಕ್ ಮಾಡಿ ನಿದ್ದೆ ಮಾಡಿಲ್ಲ ಅಂದ್ರೆ ಹೆಂಗೆ ಫ್ರೆಂಡ್ಸ್? ಆರಾಮಾಗಿ ನಿದ್ದೆ ಮಾಡಿದೆ. ಪಾಪ ಅಮ್ಮ ಅಕ್ಕಂಗೆ ನೀವು ಅಣ್ಣ ನಿದ್ದೆನೇ ಕೊಟ್ಟಿಲ್ಲ. ಪಾಪ ಅಣ್ಣ ಏನು ಕರ್ಮ ಮಾಡಿದ್ರು ಗೊತ್ತಿಲ್ಲ. ನಾವೇ ಫ್ರೆಂಡ್ಸ್, ನಮಗೆ ಯಾರೂ ಇಲ್ಲ ನಮ್ಮ ಅಣ್ಣ ಬಿಟ್ಟು. ನಮ್ಮ ಅಣ್ಣನೂ ಸಿಂಗಲ್, ನಾನು ಸಿಂಗಲ್. ಏನಣ್ಣ? ಹೌದೌದು. ಫ್ರೆಂಡ್ಸ್, ನಮ್ಮ ಅಣ್ಣ ಫುಲ್ ಹುರ್ಕೊಂಡು ನೋಡಿ. ಇನ್ನೊಬ್ಬ ಅಣ್ಣ ಅವ್ನ ಬ್ಲಾಗಲ್ಲಿ ಎಂಟ್ರಿ ಆಗ್ತೀನಿ ಅಂದ್ಬಿಟ್ಟು ಇವಾಗ ಆಗಲ್ಲ ಅಂತ ಹೇಳ್ತಾನೆ. ಬಾ ಪಾಪ. ಫ್ರೆಂಡ್ಸ್, ಆ ಸ್ಪೆಷಲ್ ಪರ್ಸನ್ ಯಾರು ಅಲ್ಲ, ಇವರೇ ನೋಡಿ. ಇವ್ರನ್ನ ಇವತ್ತಿನ ಬೆಳಗಿನ ಜಾವದವರೆಗೂ ವೆಯ್ಟ್ ಮಾಡಬೇಕಾಗಿತ್ತು ರಿವೀಲ್ ಮಾಡೋಕ್ಕೆ. ತುಂಬ ಸ್ಪೆಷಲ್ ಇವರು. ಜೂನಿಯರ್ ದುನಿಯಾ ವಿಜಯ್ ಅಂತ ಹೇಳ್ಬೋದು. ನೋಡಿ ಅವ್ರ ಕಟ್ಟಿಂಗು, ಹೇರ್ ಸ್ಟೈಲು. ಗುಬ್ಬಿ ಏನು ಹೇಳೋ ಸುನಿಲ್ ಅಣ್ಣನ ಹೇರ್ ಸ್ಟೈಲ್ ಕಟ್ಟಿಂಗ್ ಬಗ್ಗೆ? ನನ್ನ ಅನ್ಕಲಿ ಬಿಡು. ಫ್ರೆಂಡ್ಸ್, ಯಾರು ನನ್ನ ಜೊತೆ ಬ್ಲಾಗ್ ಮಾಡಕ್ ಬರಲ್ಲ ಅಂತಾರೆ. ನಾನು ಒಬ್ಳೆ ಮಾಡ್ತೀನಿ ಫ್ರೆಂಡ್ಸ್. ನಾನು ನೀನು ಇಬ್ಬರೇ ಮಾಡೋಣ. ಹೋಗ್ತಾ ಇದೀವಿ. ಯಾರು ಬರೋದು ಬೇಡ ಫ್ರೆಂಡ್ಸ್. ನಮ್ಮ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ಅದಕ್ಕೆ ಬರಲ್ಲ. ಕೂದಲು ಏರ್ ಫಾಲ್ ಆಗೋದಕ್ಕೆ ಏನಾದರೂ ಸೊಲ್ಯೂಷನ್ ಇದೆ, ಟಿಪ್ಸ್ ಅಂತ ಕೊಡಿ ನಮ್ಮ ಅಕ್ಕಂಗೆ. ಏನಿಲ್ಲ, ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡಿ. ಎಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ ಅಂತಾನೆ ನಿಮ್ಮಿಂದಾನೇ ನನ್ನ ಜೊತೆ ಯಾರು ವ್ಲಾಗ್ ಮಾಡೋಕ್ಕೆ ಬರ್ತಿಲ್ಲ. ಸೊ ಡೋಂಟ್ ಪುಟ್ ಬ್ಯಾಡ್ ಕಮೆಂಟ್ಸ್, ಗುಡ್ ಕಮೆಂಟ್ಸ್ ಹಾಕಿ. ಸೊ ಒಳೆ ಹತ್ರ ಹೋಗ್ತಿದ್ದೀವಿ, ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ನಾನು ಅಮ್ಮ ಅಕ್ಕ ನಮ್ಮ ಗುಬ್ಬಿ ಪಾಪ ಎಲ್ಲರೂ ಒಳೆ ಹತ್ರ ಹೋದ್ವಿ ಫ್ರೆಂಡ್ಸ್. ಹೆವಿ ಕೋಲ್ಡ್ ಇತ್ತು, ವಾಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲೆಲ್ಲ ತುಂಬ ಗಲೀಜು ಮಾಡಿದ್ದಾರೆ, ಯಾಕಂತ ಗೊತ್ತಿಲ್ಲ. ನಾನಿದು ಸೇರಿ ನನ್ನ ಫ್ಯಾಮಿಲಿ ಜೊತೆನೂ ಸೇರಿ ಒಂದು 8-9 ಸತಿ ನಾನು ರಾಯರು ಸನ್ನಿಧಾನಕ್ಕೆ ಹೋಗಿದ್ದೀನಿ. ಯಾವಾಗಲೂ ನಾನು ಹೊಳೆಯಲ್ಲೇ ಸ್ನಾನ ಮಾಡೋದು. ಯಾವುದೋ 1 ವರ್ಷ ಮಾತ್ರ ನೀರಿರಲಿಲ್ಲ ಅಂತ ಸ್ನಾನ ಮಾಡಿರಲಿಲ್ಲ. ಮಿಕ್ಕಿದ ಪ್ರತಿ ವರ್ಷವೂ ನಾನು ಹೊಳೆಯಲ್ಲಿ ಸ್ನಾನ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಹೊಳೆಗೆ ಬಂದಿದ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೊಳೆ ಎಷ್ಟು ಚೆನ್ನಾಗಿದೆ. ಎಲ್ಲ ಬೈತವ್ರೆ ವಾಶ್ರೂಮಲ್ಲೇ ಮಾಡ್ಬೋದಿತ್ತು ಅಂತ. ಬಟ್ ನಾನು ಇಲ್ಲಿಗೆ ಬಂದುಬಿಟ್ಟು ವಾಶ್ರೂಮಲ್ಲಿ ಮಾಡೋದೆಲ್ಲ ಸುಳ್ಳು. ನಾನು ಇಲ್ಲೇ ಮಾಡಬೇಕು, ಅದಕ್ಕೆ ಇಲ್ಲೇ ಮಾಡ್ತಿದ್ದೀನಿ. ಆ್ಯಂಡ್ ಸೋ ಹ್ಯಾಪಿ. ಅದು ನನ್ನ ಅಣ್ಣನ ಜೊತೆ ಬಂದಿದ್ದೀನಿ ಅಂತ. ಫ್ರೆಂಡ್ಸ್, ನಾವು ಎಲ್ಲರ ನನ್ನ ಬೇಡಿಕೆ ಇದ್ದೆ. ನನ್ನ ಅಣ್ಣಂದಿರು ಅಕ್ಕಂದಿರು ಎಲ್ಲ ಬಂದರು. ನೋಡಿ, ನಮ್ಮ ಗುಬ್ಬಿಯವರು ಸ್ನಾನ ಮಾಡೋಕ್ಕೆ ಸ್ವಲ್ಪ ನಾಚ್ಕೊಂತವ್ರೆ. ಪುಣ್ಯಕ್ಷೇತ್ರಕ್ಕೆ ಬಂದು ಸ್ನಾನ ಮಾಡದೇ ಇರಬಾರ್ದು. ನೀವು ಯಾರಾದರೂ ಬಂದು ದಯವಿಟ್ಟು ಸ್ನಾನ ಮಾಡಿ, ತುಂಬ ಒಳ್ಳೆಯದು. ಏನೇ ಗಲೀಜಿರಲಿ ಸ್ನಾನ ಮಾಡಿ. ಎಲ್ಲ ನೋಡ್ಕೊತಾರೆ, ನೀವೇನು ಕಪ್ಪಗಾಗ್ಬಿಡಲ್ಲ. ದೇವ್ರಿಗೆ ಕೈ ಮುಗ್ದು ಎಲ್ಲ ನೀನೇನಪ್ಪ ಅಂತ ಮಾಡಿ. ಆ್ಯಂಡ್ ಇವತ್ತು ರಾಮ್ ನವಮಿ ಕೂಡ. ಅದ್ರ ಪ್ರಯುಕ್ತ ಎಲ್ಲರಿಗೂ ಇವತ್ತು ರಾಮನವಮಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಜ್ಜಿಗೆ ಪಾನಕ ಕುಡೀರಿ. ಎಲ್ಲರೂ ಇವಾಗ ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ. ಏನೋ ಬಂದು ನನ್ನ ಕಾಲಿಗೆ ಕಚ್ತೈತೆ, ಏನಂತ ಗೊತ್ತಿಲ್ಲ. ಈ ಸ್ನಾನ ಮಾಡ್ಕೊಂಡು ರೂಮ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಚಳಿ ಇರೋದ್ರಿಂದ ಯಾರೂ ನೀರೊಳಗೆ ಕಾಲಿಟ್ಟಿರಲಿಲ್ಲ. ಚಳಿ ಇದೆ, ಬೇಡ 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 ಅಂತಿದ್ರು. ಆ್ಯಂಡ್ ನಾನೇ ಹೋದೆ ಫಸ್ಟು. ಖುಷಿ ಆಗ್ತಿತ್ತು ಒಂಥರ ನನಗೆ. ಆ್ಯಂಡ್ ಸ್ನಾನ ಮಾಡಾದ್ಮೇಲೆ, ಸ್ನಾನ ಮಾಡಿದ್ದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸ್ನಾನ ಮಾಡಾದ್ಮೇಲೆ ದೀಪ ಕೂಡ ಬಿಟ್ವಿ. ಆ್ಯಂಡ್ ದೀಪ ಬಿಟ್ಟಾದಮೇಲೆ ಪೂಜೆ ಮಾಡಿದ್ವಿ ಸೇರಿ ಒಳಗೆ. ಬಟ್ ಆ ಟೈಮಲ್ಲಿ ಏನಾಯಿತು ಅಂದರೆ ತೆಪ್ಪ ಬಂದುಬಿಟ್ಟು ಅದನ್ನು ಕೆಡಿಸ್ಬಿಡ್ತು. ನನಗಂತೂ ಒಂಥರ ಅಭಿಷೇಕನ ಬೇಜಾರು ಅನ್ನೋದೇ ಆಗೋಯ್ತು. ನೀವು ನೋಡ್ತಾ ಇರುವಾಗಲ್ಲಿ ತೆಪ್ಪ ಬರುತ್ತೆ.
ನಾನು ತಳ್ತಾ ಇದ್ದೆ. ಓದ್ಸತಿ ತುಂಬ ಚೆನ್ನಾಗಿ ಹೋಗುತ್ತೆ, ಈ ಸರಿ ಹಂಗೆ ಹೋಗುತ್ತೆ ಅಂದ್ಕೊಂಡೆ. ಅದು ಯಾವಾಗ ಬಿಟ್ಟರು ಅವ್ರು ಬಂದುಬಿಟ್ಟು ಅದನ್ನು ಹಾಳು ಮಾಡಿಬಿಟ್ರು. ಅದು ಸ್ನಾನ ಮುಗಿಸಿ ರೂಮ್ಗೆ ಹೋಗಿ ಎಲ್ಲರೂ ರೆಡಿಯಾಗಿ ಮತ್ತೆ ಸ್ನಾನ ಮಾಡಿಕೊಂಡು ರಾಯರ ಮಠಕ್ಕೆ ಒಂದು 10:30 10:30 9:45 10 ಅಷ್ಟರಲ್ಲೆಲ್ಲ ಹೋಗಿದ್ವಿ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಒಂದು ಹೆವಿ ಬಿಸಿಲಿತ್ತು, ಕಾಲು ಇಡೋಕ್ಕಾಗ್ತಿರ್ಲಿಲ್ಲ. ತುಂಬ ಅಂದರೆ ತುಂಬ ಸುಸ್ತಾಗೋಗಿದ್ದೆ ನಾನು ಅಣ್ಣ ಎಲ್ಲರೂ ಟ್ರೆಡಿಷ್ನಲ್ ಹಾಕಿದ್ರು. ಅಣ್ಣ ಪಂಚೆ ಶರ್ಟ್ ಹಾಕಿದ್ರು, ನಾನು ಸೀರೆ ಹಾಕಿದ್ದೆ, ಅಮ್ಮ ಅಕ್ಕನೂ ಸೀರೆ ಹಾಕಿತ್ತು. ಗುಬ್ಬಿ ಅಣ್ಣ ಮಾತ್ರ ಪ್ಯಾಂಟ್ ಶರ್ಟ್ ಹಾಕಿದ್ರು. ಆ್ಯಂಡ್ ಹೆವಿ ಡಿಸ್ಟರ್ಬೆನ್ಸ್ ಇತ್ತು. ಆವಾಗ ಅನಿಸ್ತು ನನ್ನ ಮೈಕ್ ತರಬೇಕಿತ್ತು ಅಂತ. ನನ್ನ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಮೈಕ್ ತರೋಕ್ಕಾಗಲಿಲ್ಲ. ಆ್ಯಂಡ್ ನನ್ನ ಚಾರ್ಜ್ ಕೂಡ ಹಾಕಿರಲಿಲ್ಲ ಮೈಕ್ದು. ತುಂಬ ಬಿಸಿಲಿತ್ತು, ನಾನಂತೂ ಫುಲ್ ಸುಸ್ತಾಗಿದ್ದೆ. ನಾನು ಆಗಲೇ ಹೇಳ್ದಂಗೆ ನಂದು ಹರಕೆ ಇತ್ತು, ನಾನು ಹರಕೆ ಕಟ್ಕೊಂಡಿದ್ದೆ. ನನ್ನ ಪೂಜೆ ಆಗೋವರೆಗೂ ನಾನು ಟಿಫನ್ನು ಕೂಡ ಮಾಡಲ್ಲ ಅಂತ. ಹೆವಿ ಕಾಲು ನೋವು ಕೂಡ ಬಂದಿತ್ತು ನನಗೆ. ಆದರೂ ನಾನು ಮಾಡ್ತಾ ಇರೋದು ನನ್ನ ರಾಯರಿಗೋಸ್ಕರ. ಏನೇ ಮಾಡಿದ್ರು ಅವ್ರು ನನಗೆ ಒಳ್ಳೆಯದೇ ಮಾಡ್ತಾರೆ, ಕೆಟ್ಟದಂತೂ ಬಯಸಲ್ಲ. ಯಾವ ಜನ ನಮಗೆ ಕೆಟ್ಟದ್ದು ಮಾಡ್ಬೋದು, ಇಲ್ಲ ನಮ್ಮ ಜೊತೇಲಿರೋರು ನಮ್ಮ ಬೆನ್ನಿಗೆ ಚೂರಿ ಹಾಕ್ಬೋದು. ದೇವ್ರನ್ನ ನಂಬ್ತಿರೋದು ನಾವು, ಅವ್ರು ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಏನೋ ನಮ್ಮ ಟೈಮ್ ಕೆಟ್ಟದಾಗಿರ್ಬೋದು, ಬಟ್ ನಮ್ಗೆ ಯಾವತ್ತೂ ಕೆಟ್ಟದಾಗಂಗೆ ದೇವ್ರು ಮಾಡಲ್ಲ. ಇವತ್ತು ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೂ ಮುಂದೊಂದು ದಿನ ಚೆನ್ನಾಗಿರುತ್ತೆ ಅಂತ ನಂಬಿರೋಳು ನಾನು. ಅದಕ್ಕೆಲ್ಲ ಕಾರಣ ನಮ್ಮ ರಾಯರೇ. ಏನೋ ಗೊತ್ತಿಲ್ಲ, 16 ವರ್ಷದ ಹುಡುಗಿಯಿಂದ ನಾನು ನಂಬಿರೋದು ರಾಯರನ್ನೊಬ್ಬರೇ. ಆ ರಾಯರು ದೇವಸ್ಥಾನಕ್ಕೆ ಯಾರೇ ಕರೆದ್ರೂ ನಾನು ಬರಲ್ಲ ಅನ್ನಲ್ಲ. ನನಗೆ ಎಷ್ಟೇ ಕಷ್ಟ ಇದ್ದರೂ ಹೋಗ್ಬಿಡ್ತೀನಿ. ನನ್ನ ಅಮ್ಮನೂ ಅಷ್ಟೇ, ನನಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ. ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದರೆ ಹೋಗಮ್ಮ ಅಂತಲೇ ಹೇಳ್ತಾರೆ ಹೊರತು ಹೋಗಬೇಡ ಅಂತೂ ನಮ್ಮಮ್ಮ ನನಗೆ ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಅವ್ರಿಗೂ ಗೊತ್ತು ನಾನು ಇಷ್ಟೇ ಕಷ್ಟದಲ್ಲಿದ್ದಾಗ, ನಾನು ಇಷ್ಟೇ ನೋವಲ್ಲಿದ್ದಾಗ ನನ್ನ ಕೈ ಹಿಡ್ದಿರೋದು ಅವರೊಬ್ಬರೇ ಅಂತ. ನೀವು ಅಷ್ಟೇ, ನೀವೇನೇ ಪ್ರಾಬ್ಲಮ್ ಇದ್ದರೂ, ಏನೇ ನೋವಲ್ಲಿದ್ದರು, ನೀವೇನೇ ಕಷ್ಟದಲ್ಲಿದ್ದರು, ರಾಯರನ್ನ ನಂಬಿ. ಬೇರೆ ದೇವ್ರನ್ನ ನಂಬೇಡಿ ಅಂತ ಹೇಳ್ತಿಲ್ಲ, ನಂಬಿ. ಬಟ್ ರಾಯರು ಅಂತ ಇರೋರು ನಿಜವಾಗ್ಲೂ ಅವ್ರು ಪವಾಡ ಪುರುಷನೇ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ಅವ್ರು ತುಂಬ ಮಿರಾಕಲ್ಸ್ನ ತಂದಿದ್ದಾರೆ. ತುಂಬ ಖುಷಿಯಾಗಿದ್ದೀನಿ ನನ್ನ ಲೈಫಲ್ಲಿ. ಏನೋ ಒಂಥರ ಖುಷಿ ಅವರಂದರೆ ನನಗೆ. ಆಗಲೇ ಹೇಳ್ದಂಗೆ ಪೂಜೆ ಆಗಿದ ತಕ್ಷಣ ನಂದು ಹರಕೆ ಇತ್ತು, ಹೆಜ್ಜೆ ನಮಸ್ಕಾರ ಮಾಡೋದು. ಪ್ರತಿ ವರ್ಷ ಹೋದಾಗಲೂ ನಾನು 3 ರೌಂಡ್ ಹೆಜ್ಜೆ ನಮಸ್ಕಾರ ಮಾಡ್ತೀನಿ. ಆ್ಯಂಡ್ ಈ ವರ್ಷ ಹೆಜ್ಜೆ ನಮಸ್ಕಾರ ಮಾಡಬೇಕಾದ್ರೆ ನನಗೆ ತುಂಬ ಖುಷಿಯಾಯಿತು. ಹಿಂದೆಗಡೆಯಿಂದ ಒಂದು ಮಗು ಬರುತ್ತೆ, ಯಾವ ಪಾಪು ಏನು ಎಷ್ಟು ವರ್ಷ ಯಾರು ಅಂತಲೂ ಗೊತ್ತಿಲ್ಲ. ನಾನು ಹಿಂಗೆ ಹೆಜ್ಜೆ ನಮಸ್ಕಾರ ಮಾಡ್ತಾ ಇರ್ತೀನಿ. ಪುಟ್ಟು ಕಂದಮ್ಮ ಅದು. ಆ ಮಗು ಬರುತ್ತೆ, ನೀವೇ ನೋಡ್ತಾ ಇರ್ಬೋದು ಆ ಮಗು ಏನು ಮಾಡುತ್ತೆ ಅಂತ. ಆ ಮಗು ಬಂದು ನನ್ನ ನೋಡುತ್ತೆ, ನೋಡಿಬಿಟ್ಟು ನಾನು ಏನು ಮಾಡ್ತಿದ್ದೀನೋ ಅದನ್ನೇ ಮಾಡುತ್ತೆ. ಅದಕ್ಕೆ ಹೇಳೋದು ಮಕ್ಕಳು ದೇವ್ರ ಸಮಾನ ಅಂತ. ನಿಜವಾಗ್ಲೂ ನಾವು ಏನು ಹೇಳ್ಕೊಡ್ತೀವೋ ಮಕ್ಕಳು ಅದನ್ನೇ ಕಲಿಯೋದು. ಇವಾಗ ನೋಡಿ ಬೇಕಿದ್ರೆ ನಾನು ಹೆಜ್ಜೆ ನಮಸ್ಕಾರ ಮಾಡ್ತಿರ್ತೀನಿ, ಅದು 1 ಸೆಕೆಂಡು ಯೋಚನೆ ಮಾಡಿದೆ ನಮಸ್ಕಾರ ಮಾಡುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. 1 ಸೆಕೆಂಡ್ ನನ್ನ ಕಣ್ಮುಂದೆ ರಾಯರೇ ಬಂದ್ರೇನೋ ಅಂತ ಅನ್ನೋಷ್ಟು ಖುಷಿ ಆಯಿತು. ಅದಾದಮೇಲೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ, ಹೆವಿ ಸುಸ್ತಾಗಿದ್ದೆ, ಕಾಲು ನೋವು ಬೇರೆ ಇತ್ತಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 2 ಇಡ್ಲಿ ತಿಂದೆ, ತಿನ್ನೋಕ್ಕೂ ಆಗಲಿಲ್ಲ ನನಗೆ, ಅಷ್ಟು ಸುಸ್ತಾಗೋಗಿದ್ದೆ, ಹೆವಿ ಬಿಸಿಲು ಇತ್ತು. ಅದಾದಮೇಲೆ ಮತ್ತೆ ಪ್ರಸಾದ ತರೋಣ ಅಂತ ಎಲ್ಲರೂ ಹೋದ್ವಿ. ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಪ್ರಸಾದ ತೊಗೊಂಡ್ವಿ. ಹೆವಿ ರಶ್ ಇತ್ತು. ಪ್ರಸಾದ ತೊಗೊಳಕ್ಕೂ ನಿದ್ದೆ ಇಲ್ಲದೆ ನನಗಂತೂ ಕನ್ಸುತ್ತೆ ಡಾರ್ಕ್ ಸರ್ಕಲ್ ಬಂದಿತ್ತು. ಫುಲ್ಲು ಸುಸ್ತಾಗಿದೆ, ಮುಖ ಕೂಡ ಫುಲ್ಲು ಡಲ್ ಆಗೋಗಿತ್ತು ನಂದು. ಆ್ಯಂಡ್ ನನಗೆ ಇನ್ನೊಂದು ಖುಷಿ ಏನಂತಂದರೆ ನಾನು ಹರಕೆ ತೀರಿಸ್ದೆ. ರಾಯರ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಮುಂದೆನೇ ಬಿಟ್ಟಿದ್ರು. ಆ್ಯಂಡ್ ಹೆವಿ ಖುಷಿಯಾಗಿದ್ದೆ ನಾನಂತೂ ಅವತ್ತಿನ ದಿನ. ನಾನು ಎಲ್ಲೋದಾಗ ಖುಷಿಯಾಗಿರ್ತೀನೋ ಎಲ್ಲೋ ಗೊತ್ತಿಲ್ಲ, ನಮ್ಮ ರಾಯರ ಸನ್ನಿಧಾನಕ್ಕೆ ಹೋದಾಗ ತುಂಬ ಖುಷಿಯಾಗಿರ್ತೀನಿ. ನನಗೆ ಯಾವ ಟ್ರಿಪ್ಪು ಬೇಡ, ಏನು ಬೇಡ, ಯಾವಾಗಲೂ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದರೆ ನಾನು ಹೋಗೋಕ್ಕೆ ರೆಡಿ ಇರ್ತೀನಿ. ಅದು ಆವಾಗ ನಮ್ಮ ಅಣ್ಣ ಅದು ಹೆಂಗೆ ದೇವ್ರು ಕರೆದ್ನೋ ಗೊತ್ತಿಲ್ಲ, ಬರ್ತೀಯಾ ಅಂತ. ನಿಜವಾಗ್ಲೂ 1 ಸೆಕೆಂಡ್ ಯೋಚನೆ ಮಾಡಿದೆ, ಹ್ಞೂ ಅಣ್ಣ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಅಷ್ಟು ಖುಷಿ ನನಗೆ. ಆ ಪ್ಲೇಸ್ ಅಂದರೆ ಏನೋ ಒಂಥರ ನೆಮ್ಮದಿ ತಂದುಕೊಡುತ್ತೆ. ನಾನು ಆಗಿರೋ ನೋವನ್ನೆಲ್ಲ ಮರೆತು, ಏನೇ ಇದ್ರಿ ಎಲ್ಲ ಮರೆತು ಅವ್ರ ಹತ್ರ ಹೇಳ್ಕೊಂಡು ಒಂಥರ ಖುಷಿಯಾಗಿರ್ತೀನಿ. ನನ್ನ ರಾಯರು ಅಂತ ನನಗೀಗಲೂ ಹೇಳ್ತೀನಿ. ಅಲ್ಲಿ ಏನಾದರೂ ನನಗೆ ರಾಯರು ಸೇವೆ ಮಾಡೋದು, ಅಲ್ಲಿ ಕಸ ಗುಡಿಸ್ಕೊಂಡಿರೋ ಒಂದು ಕೆಲಸ ಕೊಟ್ಬಿಟ್ರು ನಾನು ಅವ್ರ ಸನ್ನಿಧಾನದಲ್ಲಿ ಇರ್ತೀನಿ. ಅದಕ್ಕಿಂತ ಬೇರೆ ಏನು ಬೇಡ ನನಗೆ. ಅಷ್ಟು ನನಗೆ ಅವರಂದರೆ ಇಷ್ಟ, ತುಂಬ ಇಷ್ಟಪಡ್ತೀನಿ. ನನ್ನ ತಂದೆ ತಾಯಿನ ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ಜಾಸ್ತಿನೇ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಅವರೊಬ್ಬರೇ. ಏನೋ ಗೊತ್ತಿಲ್ಲ ಯಾಕಷ್ಟು ನಂಬಿದ್ದೀನಿ, ಯಾಕಷ್ಟು ಇಷ್ಟಪಡ್ತೀನಿ ಅಂತ. ದೇವಸ್ಥಾನಕ್ಕೆ ಹೋದರೂ ಏನೋ ಗೊತ್ತಿಲ್ಲ, ರಾಯರು ಫಸ್ಟ್ ಬರೋದೇ ರಾಯರು ಆ ಥರ ಹಚ್ಕೊಂಡಿದ್ದೀನಿ ಅವ್ರನ್ನ. ನನ್ನ ಲೈಫಲ್ಲಿ ಅವರು ಇರಬೇಕು.
ಇರ್ತಾರೆ. ನಾನು ಅಷ್ಟು ನಂಬಿದ್ದೀನಿ. ನಾನು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಾನಂತೂ ನನಗೊಂಥರ ಖುಷಿ ಆಗ್ತಿರುತ್ತೆ. ಅವ್ರು ನನಗೆ ಧೈರ್ಯ ಹೇಳೋದೆಲ್ಲ ಏನೋ ಒಂಥರ ಇಷ್ಟ. ಲವ್ ಯು ರಾಗಪ್ಪ. ಅದಾದಮೇಲೆ ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿ ಏನೇನು ಬೇಕೋ ಎಲ್ಲ ತೊಗೊಂಡು ಪ್ರಸಾದ ಎಲ್ಲ ತೊಗೊಂಡು ನಾನು ಅಮ್ಮ ಅಕ್ಕ ಎಲ್ಲ ಊಟ ಮುಗಿಸ್ಕೊಂಡು ಬಸ್ ಹತ್ತಿದ್ವಿ. ಹೋಗ್ಬೇಕಾದ್ರೆ ಸಿಂಗಲ್ ಸೀಟ್ ಬುಕ್ ಮಾಡಿದ್ರು, ಅದಕ್ಕೆ ಬರಬೇಕಾದ್ರೆ ಅಮ್ಮ ಅಕ್ಕ ನಾನು ಎಲ್ಲ ಜೊತೆಲೇ ಮಲ್ಕೊಂಡು ಬಂದ್ವಿ. ನನಗಂತೂ ಖುಷಿ ಆಯಿತು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.